महिला पुलिस स्टेशन सीबीआई फ़ोन कर। हाँ भैया, आप बात करके आइए, मैं भी काम करवाने के लिए उत्सुक हूँ। ठीक, थैंक यू सो मच। ಹಾಂ, ನಾನು ಇವತ್ತು ಮಾತಾಡಿ ಈಗ ನೀವು ನನಗೊಂದು ಅರ್ಧ ತಾಸನ್ನ ಫೋನ್ ಮಾಡಿ ನಾವು ಅವ್ರನ್ನ ಮಾತಾಡ್ತೀವಿ. ಮೇಡಮ್ ಏನ್ರಿ ಹೆಲ್ಪ್ ಮಾಡಕ್ಕೆ ಹೇಳ್ತೀನಿ ನಾಳೆ ಹೋಗ್ತೀವಿ. ಇವರು ನಮ್ಮ ಸೇವಾದವರು, ಇವ್ರು ಗಾಡಿ ಮಾಡ್ಕೊಂಡು ಹೋಗ್ತಾರೆ. ಗಾಡಿ ಇಲ್ಲ ಅಣ್ಣ, ಗಾಡಿ ನೋಡ್ಬಾ ಇಲ್ಲಿ. ಜಿಲ್ಲಾ ವಿಭಜನೆ ಮಾಡಿ ಆದಷ್ಟು ಬೇಗ ಆದೇಶ ತಂದ್ರೆ ನಾನಂದ್ರೂ ಮುಂದೆ ಹೆಜ್ಜೆ ಇಟ್ಟೇನೆ. ಮುಂದೆ ಹೆಜ್ಜೆ ಇಟ್ಟಿದ್ನ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನಿಮಗೂ ಅನುಕೂಲ ಆಗಲಿ, ಈ ಕಡೆ ಜನರಿಗೂ ಅನುಕೂಲ ಆಗಲಿ. ನಿಮಗೆ ಭಾಳ ತೊಂದರೆ ಆಗ್ತಾ ಇದೆ, ಖಂಡಿತವಾಗ್ಲು ನಾನು ಹೇಳಿದ್ನಲ್ಲ, ಮುಂದೆ ಹೆಜ್ಜೆ ಇಟ್ಟೇನೆ, ಹಿಂದೆ ಇಡೋದಿಲ್ಲ. ನಾನು ಎತ್ತೇನೆ ಖಂಡಿತವಾಗಿ. ಈಗ ಯಾವ ರೀತಿ ನನ್ನ ಹತ್ರ ಬಂದ್ರಿ, ನಾನಂತೂ ಮುಂದೆ ನಡೀತೀನಿ. ಎಲ್ಲ ಅಭಿವೃದ್ಧಿ ಎಲ್ಲರಿಗೂ ನೀವು ಪರ್ಸನಲಿ ಹೋಗಿ ಭೇಟಿಯಾಗಿ ಅಂದ್ರೆ ಇನ್ನು ಮುಂದೆ ಶುರು ಮಾಡೋಣ. ಮೊದ್ಲಾಗೋಯ್ತು, ಇನ್ನು ಮುಂದೆ ಎಲ್ಲಾ ಶಾಸಕರಿಗೆ ಹೋಗಿ ಒಂದು ಭೇಟಿಯಾಗಿ ಒಂದು ಮನವಿ ಕೊಟ್ಟು ಬರ್ತಾರೆ. ಡೆಫಿನೆಟ್ಲಿ ಮಾಡೋಣ, ನಿಮಗೂ ಅನುಕೂಲ ಆಗಲಿ, ಈ ಕಡೆ ಜನರಿಗೂ ಅನುಕೂಲ ಆಗಲಿ. ಹೌದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಇದನ್ನು ಏನು ಹೇಳ್ತಾ ಇದ್ದೀನಿ, ನಾನು ಜಿಲ್ಲಾ ವಿಭಜನೆ ಯಾವ ಕಾರಣಕ್ಕೆ ಮಾಡ್ತಾಯಿದ್ದೆ, ಕಾರಣನೂ ಬೇಕು. 25 ವರ್ಷ 30 ವರ್ಷದಿಂದನೇ ವಿಭಜನೆ ಆಗಿತ್ತು 2 ಜಿಲ್ಲೆ ಅಂತ ಹೇಳಿ. ಅವತ್ತಿನ ಪಾಪ್ಯುಲೇಷನು ಇವತ್ತಿನ ಪಾಪ್ಯುಲೇಷನು ತುಂಬ ಆಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಸ್ಪೆಷಲ್ ಫೋಕಸ್ ಬೇಕು ನಮ್ಮ ಜಿಲ್ಲೆಗೆ. ಸ್ಪೆಷಲ್ ಫೋಕಸ್ ಇದ್ದಾಗ ತಾನೇ ಮುಂದುವರಿಯಲಿಕ್ಕೆ ಸಾಧ್ಯ. ಇದು ಏನಾಗಿದೆ ಅಂತಂದರೆ, ನಾವು ಹೇಳ್ತಾರಲ್ಲ, ಎಂಥದ್ದು ಹೊಟ್ಟೆಗೆ ಅರಗಂಜಿ ಕೊಟ್ಟಂಗೆ ಆಗ್ತಾ ಇದೆ ಅಂತ. ಹಾಂ, ಬಕಾಸುರನ ಹೊಟ್ಟೆಗೆ ಅರಮಜ್ಜಿಗೆ ಕೊಟ್ಟಂಗೆ ಆಗ್ತಾ ಇದೆ. ನೀವು ಯಾವುದೇ ಸರ್ಕಾರದ ಯೋಜನೆಗಳನ್ನು ನೋಡಿ, ಇಂತಿಷ್ಟಂತ ಒಂದೊಂದು ಜಿಲ್ಲೆಗೆ ತೊಗೊಂಡ್ಬಿಡ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ಇರೋದಿಲ್ಲ, ಅಥವಾ ಭೌಗೋಳಿಕ ಆಧಾರದ ಮೇಲೆ ಇರೋದಿಲ್ಲ. ಹೀಗಾಗಿ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದು ಒಂದೇ ಅಂತಲ್ಲ, ಪ್ರತಿಯೊಂದು ಎಲ್ಲರಿಗೂ ಅನುಕೂಲ ಆಗಬೇಕು ಅಂದರೆ ಜಿಲ್ಲಾ ವಿಭಜನೆ ಆಗಬೇಕು, ಅಭಿವೃದ್ಧಿ ದೃಷ್ಟಿಯಿಂದ, ರಾಜಕೀಯವಾಗಿ ಅಲ್ಲ. ರಾಜಕೀಯ ನಂತರ ನಾವು ನೋಡೋಣ, ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ನಾನು ಎಲ್ಲರ ಒಂದು ಸಹಾಯ ಸಹಕಾರ ಕೋರ್ತೀನಿ. ಇದರಲ್ಲಿ ಏನೂ ಕೂಡ ಹಿಡನ್ ಅಜೆಂಡಾ ಇಲ್ಲ. ಅಭಿವೃದ್ಧಿ ಒಂದೇ ಮೂಲ ಮಂತ್ರ. ಜನಗಳಿಗೆ ಬಹಳ ಕಷ್ಟ ಆಗ್ತಾಯಿದೆ. ರಾಯಬಾಗದಿಂದ ಅಥಣಿಯಿಂದ ಬರುವಂಥ ಜನರಿಗೆ ಬಹಳ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇದನ್ನು ಇನ್ನು ಸ್ವಲ್ಪ ಸ್ಮೂತ್ ಮಾಡೋಣ. ಅಡ್ಮಿನಿಸ್ಟ್ರೇಷನ್, ಯಾಕಂದರೆ ಈಗ ಗೌರ್ಮೆಂಟ್ ನಾವಿದ್ದೀವಿ ಅಂದರೆ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂಥ ಕಾನ್ಸೆಪ್ಟ್ಗೆ ನಿಜವಾದ ಅರ್ಥ ಬರಬೇಕು ಅಂತಂದರೆ ಜಿಲ್ಲೆ ವಿಭಜನೆ ಆಗಲೇಬೇಕು. ಮೇಡಮ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ಸಾಯಿ ಮಂಡಲ್ಸ್ ಏನಿತ್ತು, ಲೋಕಾಯುಕ್ತ ADGP ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೋರಿ ಅನುಮತಿ ಪತ್ರ ಬರೆದಿದ್ದಾರೆ. ಅದು ಸಹಜ ಪ್ರಕ್ರಿಯೆ. ಅದು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಆಗಬೇಕು ಅದು ಆಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದೇ ದಿನದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಿಗುತ್ತೆ. ಆದರೆ ಇದನ್ನೇ ರಾಜ್ಯಪಾಲರ ಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ನೋಡೋಣ, ಈಗ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಜನ ತೀರ್ಮಾನ ಮಾಡ್ತಾರೆ. ಇಷ್ಟು ದಿನ ಬಳ್ಳಾರಿಗೆ ನಿಷೇಧ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಇವತ್ತು ಕೋರ್ಟ್ ಅನುಮತಿ ನೀಡಿದ ಬಳಿಕ ಬಳ್ಳಾರಿಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರು ಔಟ್ ಆಗ್ತಾ ಇದ್ದಾರೆ, ನಾನು ಇನ್ನಾಗ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕೊಟ್ಕೊಳ್ಳಿ, ಅವ್ರು ಇನ್ನಾದರೂ ಆಗಲಿ, ಅವ್ರು ಔಟ್ ಆದರೂ ಆಗಲಿ, ಅವರ ಬಗ್ಗೆ ಪ್ರಕ್ರಿಯೆ ನೀಡುವಷ್ಟು ನಾವು ಇದಲ್ಲ. ಯಾಕಂತಂದರೆ ಇದು ನಗಣ್ಯನೇ ನಮಗೆ. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಿ. ಸಾಕಷ್ಟು ರಸ್ತೆಗಳು ಕೆಟ್ಟಿದ್ವು ಮಳೆಗಾಲದಲ್ಲಿ. ನೀವೇ ಸ್ವತಃ ಮುಂದೆ ನಿಂತು ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡಿದ್ದೀರಿ. ಹೌದು, ಕ್ಷೇತ್ರದಲ್ಲಿ ಸುಮಾರು 125 ಕೋಟಿ ಬರೀ ರಸ್ತೆ ಕಾಮಗಾರಿಗೆ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಹಂತದಲ್ಲಿ ಇದೆ. ಈಗ ಸದ್ಯಕ್ಕೆ ಮಳೆ ಈ ವರ್ಷ, ಅದರಲ್ಲೂ ಬೆಳಗಾವಿ ತಾಲೂಕಿಗೆ ಅತಿ ಹೆಚ್ಚಾಗಿ ಮಳೆ ಸುರಿದಿರೋದ್ರಿಂದ ತಾವು ಎಲ್ಲ ಗಮನಿಸಿದ್ರ. ಸುಮಾರು 100 ದಿನ, ಇವತ್ತೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಮಳೆ ಆಯಿತು. ಸೊ ಮಳೆ ನಿಂತ ತಕ್ಷಣ, ಯಾಕಂದರೆ ಡಾಂಬರ್ ಪ್ಲ್ಯಾಂಟ್ಗಳು ಶುರು ಆಗಬೇಕು. ಸಹಜವಾಗಿ ದೀಪಾವಳಿಯ ನಂತರ ಎಲ್ಲ ಡಾಂಬರ್ ಪ್ಲ್ಯಾಂಟ್ಗಳು ಶುರು ಆಗ್ತವೆ.
ಸೊ ಮಳೆ ನಿಂತ ತಕ್ಷಣ ನನ್ನ ಕ್ಷೇತ್ರದಲ್ಲಿ 125 ಕೋಟಿ ರೋಡಿನ ಕೆಲಸ ಕಾಮಗಾರಿ ಶುರು ಆಗುತ್ತೆ. ಲಾಸ್ಟ್ ಕ್ವಶನ್ ಮೇಡಮ್, ಈಗ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ನಡೀತಾ ಇದೆ. ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೂ ಸಾಲಲ್ಲ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಹೇಳಿದ್ದಾರೆ. ನಾನೇ ಮೊದಲು ಧ್ವನಿ ಎತ್ತಿದ್ದು ವಿಧಾನಸೌಧದಲ್ಲಿ ಅದೇ ಅದ್ದೂರಿಯಾಗಿ ಆಗ್ಬೇಕು, ಐತಿಹಾಸಿಕ ಕಾರ್ಯಕ್ರಮ ಆಗ್ಬೇಕು ಅಂತ. ಆದ್ರೆ ಇವರು ಕೇವಲ 2 ಕೋಟಿ. 2ನೇ ತಾರೀಕಿನ ಬಗ್ಗೆ ನೀವು ಮಾತನಾಡ್ತಿದ್ರಾ ಅಥವಾ ಡಿಸೆಂಬರ್ 24? ಡಿಸೆಂಬರ್ ನಡೀತಾ ಇದೆ. ಅವ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ, ಬರೀ 2 ಕೋಟಿ ಅಲ್ಲ, ನಾವು 300-400 ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಈಗ ನೋಡ್ರಿ, ಹೋರಾಟ ಮಾಡಿ ನಾವು ಮುದುಕರಾದ್ರು ರೀ. ಅಂದರೆ 25 ವರ್ಷದಿಂದ ನಮ್ದು ಈಗಾಗಲೇ ಜಿಲ್ಲಾ ಆಗಿತ್ತು. ಜಿಲ್ಲಾ ಆದದ್ದ ಕೆಲವು ಲೋಪದೋಷಗಳು ಆಗೋದ್ರಿಂದ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ 25 ವರ್ಷನ ಇನ್ನೂ ಜಿಲ್ಲಾನ ಮಾಡೋಕ್ತಾ ಇರಲಿಲ್ಲ. ಮಾಡ್ತೇವೆ ಅಂತಾರೆ. ಎಲ್ಲ ಸರ್ಕಾರ ಬಂದು ಆದವು ರೀ. ಕಾಂಗ್ರೆಸ್ ಸರ್ಕಾರ ಬಂತು, BJP ಸರ್ಕಾರ ಬಂತು, JDS ಬಂತು, ಸಮ್ಮಿಶ್ರ ಸರ್ಕಾರ ಬಂತು. ಎಲ್ಲ ಸರ್ಕಾರ ಬಂದರೂ ಎಲ್ಲರೂ ಯಾರು ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರೂ ಇಲ್ಲಿ ಚುನಾವಣೆ ಆಗಲಿ ನಾವು ಮಾಡ್ತೀವಿ ಅಂತೀವಿ. ಆದರೆ ನಮಗೊಂದು ಸಿದ್ದರಾಮಯ್ಯ ಸರ್ಕಾರ ಮ್ಯಾಗ ಒಂದು ಭರೋಸೆ ಆಯ್ತು ನಮ್ಗೆ. ಏನಂದ್ರೆ ನುಡಿದಂತೆ ನಡೆಯೋ ಸರ್ಕಾರ ಅಂದ್ರೆ ಹೇಳಿದ್ದು ಮಾಡ್ತಾರೋ ಅಂತೇಳಿ ನಮ್ಗೆ ಹಿಂದೆ ಅವಧಿದಾಗ ನೋಡಿದ್ದು. ಅದ್ರ ಉದಾಹರಣೆದಕ್ಕೆ ನಾವು ವಿಶ್ವಾಸ ಇಟ್ಟಿದ್ದು ರೀ. ವಿಶ್ವಾಸ ಇಟ್ಟಿದ ಪ್ರಕಾರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಈಗಾಗಲೇ ಅದಕ್ಕೆ ಭಾಳ ಆಸಕ್ತಿ ತೊಗೊಂಡಿದ್ದಾರೆ ರೀ. ಅದ್ರ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನು ಆಸಕ್ತಿ ತೊಗೊಂಡದಕ್ಕೆ ನಮ್ಗೆ ಸ್ವಲ್ಪ ಆನೆ ಬಲ ಬಂದಂಗೆ ಆಗೈತಿ. ಮತ್ತು ಆಗ್ಬೋದು ಅಂತ ನಮ್ಗೆ ಇನ್ನೂ ಆಸೆ ಐತಿ. ಆದ್ರೂ ಇನ್ನೂ ನಮ್ಮ ಎಲ್ಲ ಶಾಸಕರ ಏನೈತಿ ಮನಸ್ಸು ಕೊಡಬೇಕು. ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ, ತಮಗೆಲ್ಲ ಗೊತ್ತದ ವಿಷಯ ಐತೆ ರೀ. 50 ಲಕ್ಷ ಜನಸಂಖ್ಯೆ ಐತೆ. ನಮ್ಗೆ ಎಷ್ಟು ಅನ್ಯಾಯ ಅಂತಂದ್ರೆ ರೀ, ಈ ಬೇರೆ ಜಿಲ್ಲೆಗಳು ನೋಡ್ರಿ ನೀವು 10 ಲಕ್ಷ ಜನಸಂಖ್ಯೆ ಐತೆ ರೀ. 10-12 ಲಕ್ಷ ಜನಸಂಖ್ಯೆ ಇದ್ದವ್ಗೆ 10 ಕಿಲೋ ಅಕ್ಕಿ ಕೊಡ್ತಾರೋ, ನಾವು 50 ಲಕ್ಷ ಜನಸಂಖ್ಯೆ ಇದ್ದವ್ರಿಗೆ 10 ಕಿಲೋ ಅಕ್ಕಿ ಕೊಡ್ತಾರೋ. ಅಂದರೆ ಇದು ಅರ್ಥನ ಅನುದಾನ ಹೇಳತ್ತಂದ್ರೆ ಸಿಬ್ಬಂದಿನೂ ಅದ್ರ ಪ್ರಕಾರ ಅಲ್ಲೆಲ್ಲ ಜಿಲ್ಲಾಧಿಕಾರಿಗಳಿದಾರು ಪ್ರತಿಯೊಂದು ಊರಿಗೆ ಹೋಗ್ತಾರೋ. ನಮ್ಮಲ್ಲಿ ಜಿಲ್ಲಾಧಿಕಾರಿ ಕೊನೆಗೆ ಊರಿಗಂತೂ ಯಾರೂ ಇನ್ನೂ ತನಕ ಹೋಗಿಲ್ಲ ನನ್ನ ಲೆಕ್ಕಲೆ. ಅಷ್ಟು ದೂರ ನಮ್ಮದೆಲ್ಲ ಪ್ರಯಾಣ ಐತಿ. 300 ಕಿಲೋಮೀಟ್ರ್ ವಿಸ್ತೀರ್ಣ ಐತಿ ನಮ್ಮದು. ಹೀಗಾಗಿ ನಾವು ವಂಚಿತ ಆಗ್ತದೆ, ಸಮಾಜ ಎಲ್ಲ ವಂಚಿತ ಆಕೈತಿ. ಅಭಿವೃದ್ಧಿ ಇಲ್ಲ. ಈಗ ಮಾಡ್ತೀವಿ ಅಂದಾರೆ, ಮೊನ್ನೆ ಹೇಳಿದಾರೆ ರೀ. ಈಗ ದಸರಾ ಆದ ಬಳಿಕ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಯಾವುದಾದ್ರೂ ಜಿಲ್ಲೆಗಳು ನಾವು ವಿಭಜನೆ ಮಾಡ್ತೀವಿ ಅಂತ ಹೆಸರನ್ನು ಹೇಳಿಲ್ಲ. ಆದ್ರೂ ನಮ್ಗೆ ವಿಶ್ವಾಸ ಐತಿ, ವಿಭಜನೆ ಆಗ್ತಿದ್ರೆ ನಮ್ದು ವಿಶ್ವಾಸ ಐತಿ. ಯಾಕಂದ್ರೆ 25 ವರ್ಷದಿಂದ ಆದದ್ದು ಜಿಲ್ಲಾ ರೀ. ಅದನ್ನು ಡಿಕ್ಲೇರ್ ಮಾಡೋದಷ್ಟು ಉಳಿದೈತಿ, ಅವ್ರು ಮಾಡ್ತಾರೆ ಅಂತ ಐತಿ. ಮತ್ತು ಅಭಿವೃದ್ಧಿ ಆಗಿಲ್ಲ. ಅವ್ರು ಹೇಳಿದ್ದು ಕರೆಕ್ಟ್ ಐತಿ. ಇನ್ನೂವರೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆಗಿಲ್ಲ. ವಿಸ್ತೀರ್ಣ ಇದ್ದದ ಕಾರಣ ಮತ್ತು ಅನುದಾನ ಕಡಿಮೆ ಬಂದಿದ್ದ ಕಾರಣ, ಜನಸಂಖ್ಯೆ ಹೆಚ್ಚಿದ ಕಾರಣ ಎಷ್ಟು ಬೇಕಟ್ಟ ಅನುದಾನ ಬರೋದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಇನ್ನು ಮುಂದೆ ಜಿಲ್ಲಾ ವಿಭಜನೆ ಆಯ್ತು ನಮ್ಮ ಭಾಗದ ಅಭಿವೃದ್ಧಿ ಆಗ್ತೈತೆ ನಮ್ಗೆ ವಿಶ್ವಾಸ ಐತಿ. ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮೇಲೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವ್ರ ಮ್ಯಾಗ ಅಂತ ನಾವು ವಿಶ್ವಾಸ ಇಟ್ಟಿದ್ದೇವೆ ರೀ. ಮಾಡ್ತಾರೋ. ಇವ್ರು ಜಿಲ್ಲೆ ಮಾಡುವವರೆಗೆ ನಾವು ಅಂತೆ ಸಂಜು ಬಡಿಗೇರಿ ಅವರ ಅಧ್ಯಕ್ಷತೆಯೊಳಗೆ ಅವರ ನೇತೃತ್ವದೊಳಗೆ ಹೋರಾಟ ಅಂತೂ ನಿಲ್ಲಿಸಂಗಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಮೇಡಮ್, ಅನಿವಾರ್ಯ ಅಂತ ಹೇಳ್ಬೋದು ವಿಭಜನೆ. ಯಾಕಂದ್ರೆ ಆಡಳಿತ ನಡೆಸೋದು ಕಷ್ಟ ಆಗೈತಿ. ಅದ್ರ ಸಲುವಾಗಿ ನಾವು ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ದಸರಾ ಆದ ನಂತರ ಹಿಂದೆ ಒಂದು ಕಾಲಿತ್ತು ರೀ ಗಡಿ ಸಮಸ್ಯೆ. ಈಗ ಆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆಡಳಿತ ಹಿತದೃಷ್ಟಿಯಿಂದ ನಾವು ವಿಭಜನೆ ಮಾಡ್ತೀವಿ ದಸರಾ ನಂತರ ಅಂತ ಹೇಳಿದ್ದಾರೆ.